ಬರೀ 19 ವರ್ಷಕ್ಕೆ ಇವನಿಗೆ 100 ಕೋಟಿ ಲಾಟ್ರಿ ಸಿಗ್ತದೆ. ಅದಾದ್ಮೇಲೆ ಇವನು ಮಾಡಿರೋ ಅನ್ಯಾಯ ಹೇಳಿದ್ರೆ ಪ್ರಯೋಜನವಿಲ್ಲ. 2007ರಲ್ಲಿ ಬೀದಿಲಿ ಕಸ ಆಯ್ತಿದ್ದ ಬರೀ 19 ವರ್ಷದ ಮೈಕಲ್ ಕ್ಯಾರಲ್ ಅನ್ನೋ ಇವನಿಗೆ UK ನ್ಯಾಷನಲ್ ಲಾಟ್ರಿ ಸೀಟಲ್ಲಿ 9.7 ಮಿಲಿಯನ್ ಯೂರೋ ಲಾಟ್ರಿ ಸಿಗ್ತದೆ. ಒಂದೇ ದಿನದಲ್ಲಿ ಕಸಾಯನಿಂದ ಮಿಲಿಯನೇರ್ ಆಗ್ತಾನೆ. ಇವಾಗ ಅಸಲಿ ಆಟ ಶುರು. ನಂತರ 3 ದೊಡ್ಡ ಮ್ಯಾನ್ಷನ್ ತಗೊಂಡ, ದಿನ ಅಲ್ಲಿ ಕೂತು ಪಾರ್ಟಿ ಡ್ಯಾನ್ಸ್ ಎಂದು ಫುಲ್ ಜಾಲಿ ಮಾಡ್ದ. ಇಷ್ಟ ಬಂದ ಹಾಗೆ ಲಕ್ಸುರಿ ಕಾರ್ ತಗೊಂಡು, ಬ್ಯಾಕ್ ಯಾರ್ಡಲ್ಲಿ ಒಂದು ಸ್ವಂತ ಜಾಗ ತಗೊಂಡು ತನ್ನಿಷ್ಟದಂತೆ ಕಾರೆಲ್ಲ ಕ್ರ್ಯಾಶ್ ಮಾಡ್ದ. ಬರೀ ಪಾರ್ಟಿ ಮಾಡಿದ್ದಲ್ದೆ ತನ್ನ ಫ್ಯಾಮಿಲಿಗೂ ದುಡ್ಡು ಕೊಟ್ಟ. ತನ್ನ ಫ್ಯಾಮಿಲಿಗೆ ಗನ್ ಪಾಯಿಂಟಲ್ಲಿ ಹೆದರಿಸಿದಾಗ ರೋಡಿಗಳಿಗೂ ದುಡ್ಡು ಕೊಟ್ಟ. ಮೀಡಿಯಾನ ಗೋಳು ಇಟ್ಕೊಂಡ, ರೋಡಲ್ಲಿ ಫೈಟ್ ಮಾಡ್ದ. ಅದಕ್ಕೆ 9 ತಿಂಗಳು ಜೈಲ್ಗೆ ಬೇರೆ ಹೋದ. ಸರಿ ಬಿಯರ್ ಹೊಡ್ಕೊಂಡು ರೋಡಲ್ಲಿರೋ ಪಬ್ಲಿಕ್ಗೆ ಕಾರಲ್ಲಿ ಆಕ್ಸಿಡೆಂಟ್ ಮಾಡ್ದ. ಬರೀ 2.5 ಲಕ್ಷನ ಡ್ರಗ್ಸ್ಗೊಂದು ಇನ್ವೆಸ್ಟ್ ಮಾಡ್ದ. ನೀನು ಮಾಡಿದ್ದು ತಪ್ಪು ಅಂತ ಹೇಳಿದವರಿಗೂ ಮುಖ ಮೂತಿ ನೋಡದೆ ಹೊಡೆದ. ಹೀಗೆ ಇವನ ಪಾರ್ಟಿ ಜೋರಾಗ್ತಾ ಹೋಯಿತು. ಇದ್ದ ಮ್ಯಾನ್ಷನ್ ವ್ಯಾಲ್ಯೂ ಡೌನ್ ಆಗಿ ಪೂರ್ತಿ ಹಾಳಾಯಿತು. ಇದ್ದ 100 ಕೋಟಿ ಎಲ್ಲ ಎಂಜಾಯ್ ಮಾಡಿನೇ ವೇಸ್ಟ್ ಮಾಡ್ದ. ದುಡ್ಡು ಸಿಕ್ಕಿದ ಸ್ಟಾರ್ಟಿಂಗ್ 8 ವರ್ಷ ರಾಜನ ತರ ಬದುಕಿದ. ಇವನ ನಾನ್ ಸ್ಟಾಪ್ ವೈಲೆನ್ಸಿಂದ 10 ವರ್ಷದಲ್ಲಿ ಕೈಯಲ್ಲಿದ್ದ ದುಡ್ಡು, ಕಾರು ಎಲ್ಲ ಹೋಗಿ 2010ರಲ್ಲಿ ಪುನಃ ಬೀದಿಗೆ ಬಂದ. ಏಕೆ ಇರುವಷ್ಟು ದುಡ್ಡನ್ನು ವೇಸ್ಟ್ ಮಾಡಿದೆ ಅಂತ ಮೀಡಿಯಾ ಪ್ರಶ್ನೆಗೆ ಸಿಂಪಲ್ ಆಗಿ, ನಾನು ವೇಸ್ಟ್ ಏನೂ ಮಾಡಲಿಲ್ಲ, ಇನ್ವೆಸ್ಟ್ ಮಾಡಿದೆ ಅಂತ ಸಿಂಪಲ್ ಆಗಿ ಹೇಳ್ಬೇಕು.